ಸಚಿವ ಸ್ಥಾನ ಸಿಕ್ಕವರು ಖುಷಿ ಪಡ್ತಾ ಇದ್ದಾರೆ. ಸಿಕ್ತಿದ್ದವ್ರ ಕತೆಗೆ ಏನು ಮಾಹಿತಿ ಎಲ್ಲ ತಿಳ್ಕೊಳ್ಳೋಣ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಕೆಲವರು ಖುಷಿಯನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಇದು ಬಯಸದೆ ಬಂದ ಭಾಗ್ಯ, ಕೆಲವರು ನಿರೀಕ್ಷೆನ ಇಟ್ಕೊಂಡಿದ್ರು, ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಅವಕಾಶ ಸಿಗಬೇಕು ಅಂತ. ಇನ್ನು ಕೆಲವರಿಗೆ ಆಘಾತ ಆಗಿದೆ. ಸೊ ಹಾಗಾಗಿ ಈಗ ಆಘಾತಕ್ಕೊಳಗಾದವರು, ಬಿಗ್ ಶಾಕಿಗೆ ಒಳಗಾದವರು ಅಪಸ್ವರ ಎತ್ತುವಂಥ ಚಾನ್ಸಸ್ ಇದೆಯಾ, ಅಥವಾ ಹೈಕಮಾಂಡ್ ಡಿಸಿಷನ್ ಅಂತಿಮ ಅಂತ ಎಲ್ಲವನ್ನೂ ಒಪ್ಕೊಂಡು ಹೋಗೋ ಸಾಧ್ಯತೆಗಳಿದಾವ? ನಿತಿ, ಈಗ ಸಂಪುಟ ವಿಸ್ತರಣೆ ಆಗಿದೆ, ನೂತನ ಸಚಿವರ ಆಯ್ಕೆ ಕೂಡ ಮುಗಿದಿದೆ. ಸಂಜೆ 4 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಕೂಡ ಆಗತ್ತೆ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರವನ್ನು ಕೂಡ ಮಾಡಲಿದ್ದಾರೆ. ಬಹುತೇಕರಿಗೆ ಇಲ್ಲಿ ಅವಕಾಶಗಳು ಮಿಸ್ ಆಗಿದೆ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಹಲವು ಸಚಿವರು ಈ ಬಾರಿ ಕೂಡ ಪ್ರಯತ್ನಗಳನ್ನು ಮಾಡಿದರು. ದೆಹಲಿಯಲ್ಲೇ ವಾರಗಟ್ಟಲೆ ಠಿಕಾಣಿಯನ್ನು ಹಾಕಿದರು, ವರಿಷ್ಠ ನಾಯಕರನ್ನು ಭೇಟಿ ಮಾಡಿದರು, ನಮಗೆ ಅವಕಾಶ ಮಾಡಿಕೊಡಲೇಬೇಕು ಅಂತೇಳಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದರು. ತಮ್ಮ ಸಮುದಾಯಗಳನ್ನು ಬೆನ್ನಿಗೆ ಇಟ್ಟುಕೊಂಡೇ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡಿದರು. ಆರ್ ಬಿ ತಿಮ್ಮಾಪುರ ಅವರು SC ಎಡಗೈ ಸಮುದಾಯದ ಪ್ರಬಲ ನಾಯಕ. ಉತ್ತರ ಕರ್ನಾಟಕದಲ್ಲಿ ನಾನು ಒಬ್ಬನೇ ಇರೋದು, ಹಾಗಾಗಿ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಬಹಳಷ್ಟು ಡಿಮ್ಯಾಂಡನ್ನು ಇಟ್ಟಿದ್ರು. ಯಾಕೆಂದರೆ ಮುನಿಯಪ್ಪ ಅವ್ರಿಗಿನ್ನ ಹಿಂದೆನೇ ಪಕ್ಷಕ್ಕೆ ಬಂದಂಥವರು, ಆಗಿನಿಂದಲೇ ರಾಜಕಾರಣಕ್ಕೆ ಬಂದಂಥವರು ಆರ್ ಬಿ ತಿಮ್ಮಾಪುರ. ಆ ಭಾಗದಲ್ಲಿ ದೊಡ್ಡ ಹೆಸರು ಕೂಡ ಇದೆ. ಆದರೆ ಅಂತಿಮವಾಗಿ ಹೊಸದಾಗಿ ಆಯ್ಕೆಯಾದಂತಹ ಬಸಂತಪ್ಪ ಅವರಿಗೆ, ಮಾಯಕೊಂಡ ಕ್ಷೇತ್ರದ ಶಾಸಕರು, ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲಿ ಆರ್ ಬಿ ತಿಮ್ಮಾಪುರ ಅವರನ್ನು ದೂರ ಇಡ್ತಾರೆ. ಯಾಕೆಂದರೆ ಆ ಸಮುದಾಯದಲ್ಲಿ ಮತ್ತೊಬ್ಬರನ್ನು ಬೆಳೆಸಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಈ ಬಸಂತಪ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇನ್ನೊಂದು ಕಡೆ ಮಹದೇವಪ್ಪ ಅವರು ಕೂಡ ದಲಿತ ಬಲಗೈ ಸಮುದಾಯದಿಂದ ಪ್ರಭಾವಿಯಾಗಿದ್ದರು. ಸಿದ್ದರಾಮಯ್ಯ ಮಹದೇವಪ್ಪ ಅವರನ್ನು ಮಾಡಲೇಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದರು. ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ತಂದಿದ್ರು. ಮಹದೇವಪ್ಪ ಅವರಿಗೆ ಕೊಟ್ಟರೆ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಟ್ಟಂತೆ ಆಗುತ್ತೆ, ಆ ಸಮುದಾಯದ ಮತಗಳು ನಮಗೆ ಮುಂದಿನ ಚುನಾವಣೆಗಳಲ್ಲಿ ಸಿಗುತ್ತೆ ಅನ್ನುವಂತಹ ವಾದವನ್ನು ಕೂಡ ಮಾಡಿದರು. ಆದರೆ ಇಲ್ಲಿ SC ಮಹದೇವಪ್ಪ ಅವರಿಗೆ ಅವಕಾಶ ಮಿಸ್ ಆಗಿದೆ. ನರೇಂದ್ರ ಸ್ವಾಮಿ ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನೊಂದು ಕಡೆ ಆನೇಕಲ್ ಶಿವಣ್ಣ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ನಮಗೆ ಅವಕಾಶ ಸಿಗುತ್ತೆ ಅಂತೇಳಿ. ಅವ್ರಿಗೆ ಕೊನೆಯ ಕ್ಷಣದಲ್ಲಿ ಅವಕಾಶ ಮಿಸ್ ಆಗಿದೆ. DK ಬ್ರದರ್ಸ್ ಅವರ ಪರವಾಗಿ ದೊಡ್ಡ ಮಟ್ಟದ ಲಾಬಿಯನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಮಾಡಿದರು, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು MC ಸುಧಾಕರ್ ಅವರು ಚಿಕ್ಕಬಳ್ಳಾಪುರದವರು, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರು ಕೂಡ ರೆಡ್ಡಿ ಸಮುದಾಯದಿಂದ, ಒಕ್ಕಲಿಗ ರೆಡ್ಡಿ ಸಮುದಾಯದಿಂದ ನನಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಾಗೆಲ್ಲ ಅವರ ಹಿಂದೆನೇ ಹೋಗ್ತಾ ಇದ್ರು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ. ಆದರೆ ಅಂತಿಮವಾಗಿ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಇನ್ನು K ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರಾಗಿದ್ದರು. ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವರು, ಮೈಸೂರು ಭಾಗದವರು. ಅವರು ಸಿದ್ದರಾಮಯ್ಯ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ವೆಂಕಟೇಶ್ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಇನ್ನು ಹೆಬ್ಬಾಳ್ಕರ್ ಅವರು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕಿಯಾಗಿದ್ದಂಥವರು, DK ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂಥವರು, ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂಥ ನಿರೀಕ್ಷೆಯನ್ನು ಹೆಬ್ಬಾಳ್ಕರ್ ಅವರು ಕೂಡ ಇಟ್ಕೊಂಡಿದ್ರು. ಆದರೆ ಲಕ್ಷ್ಮಣ್ ಸವದಿ ಅವರಿಗೆ DK ಶಿವಕುಮಾರ್ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ, ಇಲ್ಲಿ ಹೆಬ್ಬಾಳ್ಕರ್ ಅವರನ್ನು ದೂರ ಇಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅವಕಾಶ ಅವರಿಗೂ ಕೂಡ ಇಲ್ಲಿ ಮಿಸ್ ಆಗುತ್ತೆ. ಹಾಗೆ ಇನ್ನು ಪೊನ್ನಣ್ಣ ಅವರು ಕೂಡ ಸಂಪುಟಕ್ಕೆ ಬರಬೇಕು ಅಂತೇಳಿ ಬಹಳಷ್ಟು ಆಸೆಯನ್ನು ಇಟ್ಕೊಂಡಂಥವ್ರು, ಅವ್ರಿಗೆ ಈಗ ಬೇರೊಂದು ಅವಕಾಶವನ್ನು ಮಾಡಿಕೊಡುವ ಮೂಲಕ ಅವರನ್ನು ತಣಿಗೆ ಮಾಡಲಾಗಿದೆ. SS ಮಲ್ಲಿಕಾರ್ಜುನ್ ಅವರು ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು, ಅವರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ದಾವಣಗೆರೆಯಲ್ಲಿ ಯಾರೂ ಕೂಡ ಇಲ್ಲ, ನಾನೊಬ್ಬನೇ ಹಿರಿಯ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಕೊನೆಯ ಕ್ಷಣದಲ್ಲಿ ಬೇರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಜಿಲ್ಲೆಗೂ ಕೂಡ ಕೊಟ್ಟಿದ್ದೇವೆ, ಜೊತೆಗೆ ದಲಿತ ಸಮುದಾಯಕ್ಕೆ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಅಲ್ಲಿ ಕೊಟ್ಟಿದ್ದಾರೆ. MC ಸುಧಾಕರ್ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಆಗಿದೆ. ಇನ್ನೊಂದು ಕಡೆ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು, ಈ ಬಾರಿ ಕೂಡ ಲಿಂಗಾಯತ ಸಮುದಾಯದಿಂದ ನನಗೆ ಅವಕಾಶ ಸಿಗುತ್ತೆ, ಅದರಲ್ಲಿ ಯಾದಗಿರಿಯಿಂದ ನನಗೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಮಿಸ್ ಆಗಿದೆ. ಅದರ ಜೊತೆಗೆ ಇನ್ನು ಭಾಳಷ್ಟು ಹೊಸದಾಗಿ ಆಯ್ಕೆಯಾದವರು ಅನ್ನೋದಕ್ಕಿಂತ ಹೆಚ್ಚಾಗಿ 3-4 ಬಾರಿಗೆ ಗೆದ್ದಂಥವ್ರು ಕೂಡ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು, ಈ ಬಾರಿ ನಮಗೆ ಸಂಪುಟದಲ್ಲಿ ಅವಕಾಶ ಸಿಗಬಹುದು ಅಂತೇಳಿ. ಅದರಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡ ಕೂಡ ಆಸೆಯನ್ನು ಇಟ್ಕೊಂಡಿದ್ದಂಥವರು. ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕೂಡ ಕೋಲಾರಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡನ್ನು ಮಾಡಿದಂಥವರು. ಇನ್ನು
ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರದಲ್ಲಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವ್ರಿಗೂ ಕೂಡ ಅವಕಾಶ ಮಿಸ್ ಆಗಿದೆ. ಹಾಗೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಕೂಡ ಸತತವಾಗಿ ಗೆದ್ದು ಬರ್ತಾ ಇದ್ದಂಥವರು, ಅವರು ಕೂಡ ನಿರೀಕ್ಷೆ ಹುಸಿಯಾಗಿದೆ, ಅವಕಾಶ ಅವ್ರಿಗೂ ಕೂಡ ಮಿಸ್ ಆಗಿದೆ. ಇನ್ನೊಂದು ಕಡೆ ಆರತಿ ಕೃಷ್ಣ ಅವರು ಪ್ರಬಲವಾಗಿ ಹೆಸರು ಕೇಳಿಬಂದಂಥದ್ದು, ಅವ್ರಿಗೂ ಕೂಡ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ, ಅವ್ರಿಗೂ ಕೂಡ ಮಿಸ್ ಆಗಿದೆ. ಇದರ ಜೊತೆಗೆ ಉಮಾಶ್ರೀ ಅವರು ಕೂಡ ಸಂಪುಟಕ್ಕೆ ಸೇರಬೇಕು ಅಂತೇಳಿ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವ್ರಿಗೆ ಬೇರೊಂದು ಕಡೆ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಅವಕಾಶ ಮಿಸ್ ಆದ್ರೂ ಅವರು ಉಪಸಭಾಪತಿಯಾಗಿ ಆಯ್ಕೆ ಮಾಡುವ ಮೂಲಕ ಅಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗಾಗಿ ಮಿಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಸಿಕ್ಕಿದೆಯಲ್ಲ ಅಂತೇಳಿ ಅವ್ರು ಖುಷಿ ಪಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಹೊಸದಾಗಿ ಯಾರಿಗೆಲ್ಲ ಈಗ ಅವಕಾಶ ಸಿಕ್ಕಿದೆ ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಕೂಡ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಯಾಕೆಂದರೆ ಈಗಲಾದರೂ ನಮ್ಮ ಮಗನಿಗೆ, ನಮ್ಮ ಕುಟುಂಬ ಸದಸ್ಯನಿಗೆ ಅವಕಾಶ ಸಿಗ್ತಲ್ಲ ಅಂತೇಳಿ ಅಜಯ್ ಸಿಂಗ್ ಇರ್ಬೋದು, ಬಸಂತಪ್ಪ ಇರ್ಬೋದು, ಇವರೆಲ್ಲರೂ ಕೂಡ ಭಾಳಷ್ಟು ಖುಷಿಯಲ್ಲಿದ್ದಾರೆ. ಆದರೆ ಇಲ್ಲಿ ಈಗಾಗಲೇ ಹೇಳಿದಾಗೆ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪಟ್ಟಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ತನ್ನದೇ ಆದಂಥ ಒಂದು ಪಟ್ಟಿಯನ್ನು ಏನು ಇಟ್ಕೊಂಡಿತ್ತು, ಅದರ ಆಧಾರದ ಮೇಲೆ ಈಗ ಸಂಪುಟ ವಿಸ್ತರಣೆಯನ್ನು ಮಾಡಿರೋದ್ರಿಂದ ಪಕ್ಷವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಲಾಭ ಆಗಬಹುದು ಅನ್ನುವಂಥ ಉದ್ದೇಶದಿಂದ ಮಾಡಿರೋದ್ರಿಂದ ಕೆಲವರಿಗೆ ಇಲ್ಲಿ ಅವಕಾಶಗಳು ಮಿಸ್ ಆಗಿದೆ. ಅವ್ರಿಗೆ ಮುಂದೆ ಪಕ್ಷದಲ್ಲಿ ಅವಕಾಶಗಳನ್ನು ಮಾಡಿಕೊಡ್ಬೋದು. ಯಾಕೆಂದರೆ ಈಗ KPCC ಮತ್ತೊಮ್ಮೆ ಬೇರೆ ಬೇರೆ ಅವಕಾಶಗಳಿಗೆ ಈಗ ಆಯ್ಕೆ ಮಾಡಲಾಗತ್ತೆ. ಕಾರ್ಯಾಧ್ಯಕ್ಷರ ಹುದ್ದೆಗಳು ಈಗ ಖಾಲಿ ಆಗತ್ತೆ, 5 ಕಾರ್ಯಾಧ್ಯಕ್ಷರ ಹುದ್ದೆಗಳು. ಆ ಹುದ್ದೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವಕಾಶ ಸಿಗಬಹುದು ಲಿಂಗಾಯತ ಸಮುದಾಯದಿಂದ ಅಂತೇಳಿ ಈಗಾಗಲೇ ಕೇಳಿ ಬರ್ತಾ ಇದೆ. ಹಾಗೆ CM ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆಗಳು ಕೂಡ ಖಾಲಿ ಇದೆ. ಅಲ್ಲಿಗೂ ಕೂಡ ಕೆಲವರಿಗೆ ಯಾರಿಗೆ ಇಲ್ಲಿ ಮಿಸ್ ಆಗಿದೆ ಅಂಥವ್ರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೋದು. ಹಾಗೆ ಪಕ್ಷದ ಪ್ರಮುಖ ಆಯಕಟ್ಟಿನ ಜಾಗಗಳೇನಿದೆ ಅಲ್ಲಿ ಕೆಲವರಿಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ನೀವು ಪಕ್ಷ ಸಂಘಟನೆಯನ್ನು ಮಾಡಿ 2028ಕ್ಕೂ ಕೂಡ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತನ್ನಿ. ಹಾಗೆ 2029ಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ಕೈಯನ್ನು ಬಲಪಡಿಸಿ ಕೇಂದ್ರದಲ್ಲೂ ಕೂಡ ಅಧಿಕಾರವನ್ನು ಹಿಡಿಯುವಂತೆ ನೀವು ಮಾಡಿ ರಾಜ್ಯದಿಂದ ಕೊಡುಗೆಯನ್ನು ಕೊಡಿ ಅಂತೇಳಿ ಕೆಲವರಿಗೆ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷ ಹುದ್ದೆ ಹಾಗೆ ಪದಾಧಿಕಾರಿಗಳ ಹುದ್ದೆಗಳನ್ನು ನೀಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅದನ್ನು ಹೇಗೆ ಸ್ವೀಕರಿಸ್ತಾರೆ, ಒಪ್ಕೊಳ್ತಾರೆ, ಹೇಗೆ ನೋಡಬೇಕಾಗತ್ತೆ. ನೀವು ಹೇಳಿದಾಗೆ ಕೆಲವೊಂದಷ್ಟು ಅಸಮಾಧಾನಗಳು ಈಗ ಶುರುವಾಗತ್ತೆ. ಸಂಪುಟ ಆಗ್ತಿದ್ದ ಹಾಗೆ ಯಾರಿಗೆಲ್ಲ ಅವಕಾಶಗಳು ಸಿಕ್ಕಿಲ್ಲ ಅವರು ಸಹಜವಾಗಿ ಅಸಮಾಧಾನವನ್ನು ಅವರು ಹಾಕ್ತಾರೆ. ಕೆಲವರು ಬೇರೆ ಕಡೆ ಪಕ್ಷಗಳ ಕಡೆ ಮುಖ ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಅವಕಾಶ ಸಿಗದಿದ್ದ ಮೇಲೆ ಮತ್ತೆ ನಾವ್ಯಾಕೆ ಇಲ್ಲಿರಬೇಕು, JDS ಕಡೆ ಹೋಗೋಣ ಅಥವಾ BJP ಮೈಂಡ್ ಸೆಟ್ ಇರುವಂಥವರು BJP ಪಕ್ಷದ ಕಡೆ ಹೋಗೋಣ ಅನ್ನುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಅದು ಕೆಲವೇ ದಿನಗಳಲ್ಲಿ ಕೂಡ ಅದು ಹೊರಗಡೆ ಬರುತ್ತೆ. ಅಸಮಾಧಾನ ಅನ್ನುವಂಥದ್ದು ನಾಳೆಯಿಂದಲೇ ಶುರುವಾದರೂ ಆಗಬಹುದು. ಅವರ ಬೆಂಬಲಿಗರನ್ನು ಮುಂದೆ ಬಿಡುವ ಮೂಲಕ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ರಾಜ್ಯ ನಾಯಕರ ಮೇಲೆ ಒತ್ತಡ ತರುವಂಥ ಒಂದು ಪ್ರಯತ್ನವನ್ನು ಶುರು ಮಾಡಲಿದ್ದಾರೆ. ಸೊ ಅದು ನಾಳೆಯಿಂದ ಶುರುವಾಗುತ್ತೆ. ಇವತ್ತು ಸಂಪುಟ ಪದಗ್ರಹಣ ಆಗ್ತಿದ್ದ ಹಾಗೆ ಈ ಅಸಮಾಧಾನದ ಕಟ್ಟೆಗಳು ಕೂಡ ಒಡೆಯೋದಕ್ಕೆ ಶುರುವಾಗುತ್ತೆ. ಅದು ಯಾವ ರೀತಿಯಾಗಿ ವಿಕೋಪಕ್ಕೆ ಹೋಗುತ್ತೆ, ಅದನ್ನು ಯಾವ ರೀತಿಯಾಗಿ ನಾಯಕರು ಸಮಾಧಾನವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದೆ ನೋಡಬೇಕಾಗತ್ತೆ ನೀತಿ. ಓಕೆ ಫೈನ್, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.